ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಗಿರಿಯ ಅವಧಿ ಡಿಕೆ ಶಿವಕುಮಾರ್ ಅವರದು ಮುಕ್ತಾಯವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಪಕ್ಷದ ಒಳಗೂ ಕೂಡ ಆಕಾಂಕ್ಷಿಗಳ ಹೇಳಿಕೆಗಳು ಬಹಿರಂಗವಾಗಿ ಸ್ಫೋಟವಾಗಲಿಕ್ಕೆ ಪ್ರಾರಂಭವಾಗಿದೆ. ಇದೆಲ್ಲ ಬೆಳವಣಿಗೆಗಳ ನಡುವೆ ಕೆಪಿಸಿಸಿ ಹಾಲಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಅಧಿಕಾರದ ಅವಧಿ ಮುಕ್ತಾಯಕ್ಕೆ ಕೌಂಟ್ ಡೌನ್ ಪ್ರಾರಂಭವಾಗಿದೆ. ಇವತ್ತು ಹೈಕಮಾಂಡ್ ನಾಯಕರ ಭೇಟಿ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್. ಕೆಪಿಸಿಸಿ ಸಾರಥ್ಯ ಯಾರಿಗೆ ಕಟ್ಟಬೇಕು ಅನ್ನೋ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಈಗಾಗಲೇ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ, ಎಂಬಿ ಪಾಟೀಲ್ ಇದ್ದಾರೆ. ಸಿಎಂ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಮೇಲೆ ನೇರವಾಗಿ ಕಣ್ಣಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ನಾಳೆ ಅಥವಾ ನಾಡಿದ್ದು ದೆಹಲಿಗೆ ಸತೀಶ್ ಜಾರಕಿಹೊಳಿ ಕೂಡ ದೌಡಾಯಿಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಹೈಕಮಾಂಡ್ನಿಂದ ಬೇರೆ ನಾಯಕರಿಗೆ ಪಟ್ಟ ಕಟ್ಟಲಾಗುತ್ತಾ? ಶಾಂತ್ಯದಲ್ಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನೆಲಕಚ್ಚಿದ ಸಂದರ್ಭದಲ್ಲಿ ಸಾರಥ್ಯವನ್ನು ವಹಿಸಿಕೊಂಡವರು ಡಿಕೆ ಶಿವಕುಮಾರ್ ಅವರು. ಕೋವಿಡ್ ಸಂದರ್ಭ ಅಂಥದ್ರಲ್ಲೂ ಕೂಡ ಪಕ್ಷ ಸಂಘಟನೆ, ಅದಾದ ನಂತರದಲ್ಲಿ ಬಂದ ಚುನಾವಣೆಗಳಲ್ಲಿ ದಿಗ್ವಿಜಯ, ಅದರಲ್ಲೂ ರಾಜ್ಯಕ್ಕೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 130ಕ್ಕೂ ಅಧಿಕ ಶಾಸಕರ ಬಲ ಲಭ್ಯವಾಗಲಿಕ್ಕೆ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷಗಿರಿಯ ಕಾಂಟ್ರಿಬ್ಯೂಷನ್, ಅದರ ಪಾತ್ರ ಕೂಡ ಬಹಳ ದೊಡ್ಡದಿದೆ. ಆದರೆ ಅಧಿಕಾರದ ಅವಧಿ ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷಗಾದಿಗೆ ಬೇರೆ ಒಬ್ಬ ನಾಯಕನನ್ನ ಆಯ್ಕೆ ಮಾಡುವ ಅನಿವಾರ್ಯತೆ ಕೂಡ. ಡಿಕೆ ಶಿವಕುಮಾರ್ ಅವರು ಸಜೆಸ್ಟ್ ಮಾಡಿದ ನಾಯಕರನ್ನೇ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತಾ? ಸದ್ಯಕ್ಕಿರುವ ಕುತೂಹಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೀಡ್ತಾ ಹೋಗ್ತಾರೆ. ನಟೇಶ್, ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ. ಪ್ರಮುಖವಾಗಿ ಯಾವೆಲ್ಲ ಹೈಕಮಾಂಡ್ ನಾಯಕರ ಭೇಟಿ ಆಗೋ ಸಾಧ್ಯತೆ, ಮಾತುಕತೆಯ ಆಯಾಮಗಳು ಎಲ್ಲಿಂದ ಎಲ್ಲಿವರೆಗೂ ಹರಿದಾಡೋ ಸಾಧ್ಯತೆ ಇದೆ? ಖಂಡಿತ ಏನು ನಿನ್ನೆಯಷ್ಟೇ ದೆಹಲಿಗೆ ಭೇಟಿ ಕೊಟ್ಟಂತಹ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿರುವಂಥದ್ದು. ನಿನ್ನೆ ಕೆ.ಸಿ. ವೇಣುಗೋಪಾಲ್ ಅವರನ್ನು ಭೇಟಿ ಮಾಡುವ ಮೂಲಕ ಒಂದಷ್ಟು ಸಂದೇಶಗಳು ಕೂಡ ಹೊರಬಿದ್ದಿರ್ತಕ್ಕಂಥದ್ದು. ಈಗಾಗಲೇ ಏನು ಕೆಪಿಸಿಸಿ ಅಧ್ಯಕ್ಷರ ಅವಧಿ ಏನಿದೆ ಇದು ಮುಕ್ತಾಯ ಆಗ್ತಾ ಇದೆ. ಈ ಮುಕ್ತಾಯದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದಷ್ಟು ಬದಲಾವಣೆಗಳನ್ನು, ಅದರಲ್ಲೂ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಈಗಾಗಲೇ ಏನು ಚುನಾವಣಾ ನಂತರದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿತ್ತು. ನಿನ್ನೆಯ ಏನು ದೆಹಲಿಯ ಪ್ರವಾಸ ಏನಿದೆ ಡಿ.ಕೆ. ಶಿವಕುಮಾರ್ ಅವರದ್ದು ಬಹಳಷ್ಟು ಕುತೂಹಲವನ್ನು ಕೂಡ ಕೆರಳಿಸಿರುವಂಥದ್ದು. ಇದು ಒಂದು ರೀತಿ ಕಾಂಗ್ರೆಸ್ ಪಾಳೆಯಕ್ಕೆ ಒಂದು ರೀತಿ ಮಹತ್ವದ ಚರ್ಚೆಯಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಏನು ಕೆಪಿಸಿಸಿ ಅಧ್ಯಕ್ಷರ ಅವಧಿ ಮುಕ್ತಾಯ ಆಗ್ತಾ ಇದೆ. ಮುಂದಿನ ಕೆಪಿಸಿಸಿ ಅಧ್ಯಕ್ಷರು ಯಾರಾಗಬೇಕು, ಅದರ ಜೊತೆಗೆ ಇವರೇ ಮುಂದುವರಿಯುತ್ತಾರಾ ಎನ್ನುವಂತಹ ಹಲವು ಚರ್ಚೆಗಳು ಕೂಡ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ ಏನು ಕರ್ನಾಟಕದಲ್ಲಿ ಅದು ರಿಪಬ್ಲಿಕ್ ಕನ್ನಡಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇರಬಹುದು. ಹಾಗೆಯೇ ಕಳೆದ ಬಾರಿ ಸಿಎಂ ದೆಹಲಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದರು. ಅಂದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಮತ್ತೊಬ್ಬರಿಗೆ ಕೊಡಿಸುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕಾಂಗ್ರೆಸ್ನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಆದರೆ ಈ ಒಂದೆರಡು ದಿನಗಳಲ್ಲಿ ಬಹುತೇಕ ಈ ಒಂದು ಚರ್ಚೆಗೆ ಫುಲ್ ಸ್ಟಾಪ್ ಇಡುವಂತಹ ಎಲ್ಲ ಕೆಲಸವೂ ಕೂಡ ಆಗುತ್ತೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ವೇಣುಗೋಪಾಲ್ ಅವರನ್ನು ನಿನ್ನೆಯಷ್ಟೇ ಭೇಟಿಯಾಗಿ ಈ ಒಂದು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿರುವಂಥದ್ದು. ಇಂದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿಯಾಗೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನು ಭೇಟಿಯಾಗ್ತಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಸಮಯವನ್ನು ಕೂಡ ಕೇಳಿರುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಬಹುತೇಕ ಇವತ್ತಿನ ಚರ್ಚೆ ಏನಿದೆ ಇದು ರಾಜ್ಯ ಕಾಂಗ್ರೆಸ್ಗೆ ಒಂದು ರೀತಿ ಮಹತ್ವದ ವಿಚಾರವನ್ನು, ಮಹತ್ವದ ಸಂದೇಶವನ್ನು ಕೊಡುವಂತಹ ಎಲ್ಲ ವಿಚಾರಗಳು ಕೂಡ ಇದೀಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ನಂತರದಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ. ಧನ್ಯವಾದ ನಟೇಶ್ ಮಾಹಿತಿಗಾಗಿ. ಇನ್ನು ಮೂಡಾ ನಿವೇಶನ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಕಚೇರಿಗೆ ದೂರುದಾರ ಗಂಗರಾಜು ಅವರು ಆಗಮಿಸಿದ್ದಾರೆ. ಮೂಡಾ ದಾಖಲೆ ಸಮೇತ ಆಗಮಿಸಿದ್ದಾರೆ ಗಂಗರಾಜು. ಮೂಡಾ ಅಕ್ರಮ ದಾಖಲೆಯನ್ನ
ಆರ್ಟಿಐ ಕಾರ್ಯಕರ್ತ ಹಿಡಿದು ತಂದಿದ್ದಾರಾ ಅನ್ನೋ ಸಹಜ ಕುತೂಹಲ. 2ನೇ ಬಾರಿಗೆ ವಿಚಾರಣೆಗೆ ಹಾಜರಾಗ್ತಿದ್ದಾರೆ ಗಂಗರಾಜು ಅವರು. ಕೇವಲ ಮುಖ್ಯಮಂತ್ರಿಗಳ ಪತ್ನಿ ಹೆಸರಲ್ಲಿದ್ದ 14 ಸೈಟ್ ಮಾತ್ರ ಅಲ್ಲ, ಮೂಡಾದಲ್ಲಿ ಸೈಟು ಹಂಚಿಕೆ ಸಂದರ್ಭದಲ್ಲಿ ಅನೇಕ ಹಗರಣಗಳಾಗಿ ಹೋಗಿದೆ ಅನ್ನೋದು ಗಂಗರಾಜು ಅವರ ವಾದ. ಅದಕ್ಕೆ ಪೂರಕವಾದ ದಾಖಲೆಗಳ ಸಮೇತ ಬ್ಯಾಗ್ ತುಂಬ ಡಾಕ್ಯುಮೆಂಟ್ಗಳನ್ನು ಹಿಡಿದು ತಂದಿದ್ದಾರೆ ಗಂಗರಾಜು ಅವರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಮೂಡಾ ನಿವೇಶನ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟ ತಮ್ಮ ಬಳಿ ಇರುವ ದಾಖಲಾತಿಗಳ ಸಮೇತ ದೂರುದಾರ ಗಂಗರಾಜು ಅವರು ಇದೀಗ ವಿಚಾರಣೆಗೆ ಆಗಮಿಸಿದ್ದಾರೆ. ಇಡಿ ಕಚೇರಿಗೆ ಹಾಜರಾಗಿ ಒಂದಷ್ಟು ದಾಖಲೆಗಳನ್ನು ತನಿಖಾಧಿಕಾರಿಗಳ ಮುಂದೆ ಪ್ರಸ್ತುತಪಡಿಸುವ ಸಾಧ್ಯತೆ ಇದೆ. ನೆನಪಿರಲಿ, ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಇದೀಗ ತನಿಖೆಗೆ ಆದೇಶ ನೀಡಿರುವ ವಿಚಾರ ಏನಿದೆ ಪ್ರಕರಣ, ಆ 3 ದೂರುದಾರರ ಪೈಕಿ ಗಂಗರಾಜು ಅಲ್ಲ. ಗಂಗರಾಜು ಅವರದು ಪ್ರತ್ಯೇಕ ಆರೋಪ, ಪ್ರತ್ಯೇಕ ದೂರು. ನಿನ್ನೆ ಸುಮಾರು 1:37 ನನಗೆ ಇಡಿ ಕಚೇರಿಯಿಂದ ಕರೆ ಬಂತೆ. ಆ ಕರೆ ಬಂದಿದ್ದಕ್ಕೆ ನಾನು ಇವತ್ತು ಬಂದಿದ್ದೀನಿ. ಏನಂತ ಸರ್ ಇದೆ, ಲಾಸ್ಟ್ ಟೈಮ್ ನಾನು ಬಂದಾಗ ನಂದು ಎವಿಡೆನ್ಸ್ ಇದಾಗಿರಲಿಲ್ಲ, ಹೇಳಿಕೆ ದಾಖಲು ಮಾಡ್ಕೊಂಡಿರಲಿಲ್ಲ. ಪ್ಲಸ್ ಅದ್ರ ಜೊತೆಗೆ ದಾಖಲೆಗಳೆಲ್ಲ ಕಲೆಕ್ಟ್ ಮಾಡಿಕೊಂಡ್ರು, ಯಾವ್ಯಾವುದು ಪೂರಕ ದಾಖಲೆಗಳು ನನ್ನಲ್ಲಿದ್ದವಂಥ ಹಲವಾರು ಡಾಕ್ಯುಮೆಂಟ್ಗಳು ಕಲೆಕ್ಟ್ ಮಾಡ್ಕೊಂಡಿದ್ರು. ಈಗ ಮತ್ತೆ ನಾನು ವಿಚಾರಣೆ ನನ್ನ ಹೇಳಿಕೆ ಆಗಬೇಕಾಗುತ್ತಲ್ಲ, ಹಾಗಾಗಿ ಮತ್ತೆ ಫರ್ದರ್ ಏನೋ ಡಾಕ್ಯುಮೆಂಟು ಇದನ್ನೇನಾದ್ರು ಡಾಕ್ಯುಮೆಂಟ್ ಇದನ್ನು ತೊಗೊಂಡು ಬನ್ನಿ, ನಿಮ್ಮಲ್ಲಿರೋ ದಾಖಲೆಗಳೆಲ್ಲ ತೊಗೊಂಡ್ಬನ್ನಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಬಂದಿದ್ದೀನಿ. ಸರ್, ಒಂದು ಬ್ಯಾಗ್ ಎಷ್ಟು ದಾಖಲೆ ತಂದಿರಾ? ಏನೇನೆಲ್ಲ ಇದೆ ಸರ್ ಅದರಲ್ಲಿ? ಸರ್ ಅದರಲ್ಲಿ ಇದೆ, ಮೂಡಾ 50-50 ಹಗರಣದಿರ್ಬೋದು, ಇಲ್ಲ ಅಂದರೆ ಮೊದಲ ನಿವೇಶನ ಹಗರಣ ಇರ್ಬೋದು, ಮತ್ತು ಹಲವಾರು ಮೂಡಾ ಅಕ್ರಮಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳೆಲ್ಲ ಅವು. ನಮ್ಮ ಆಪಾದನೆ, ನಮ್ಮ ದೂರು ಬರೀ CM ವಿರುದ್ಧದ ಅಷ್ಟೇ ಅಲ್ಲ, ಮೂಡಾದಲ್ಲಿ ನೆಗೆದಿಂದ 5,000 ಕೋಟಿಗೂ ಅಧಿಕ ಅಕ್ರಮದ ಬಗ್ಗೆ ತನಿಖೆ ಆಗಬೇಕು ಅಂತ ನಮ್ಮ ಉದ್ದೇಶ, ನಮ್ಮ ಒತ್ತಾಯ. ಹಾಗಾಗಿ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ತೊಗೊಂಬಂದಿದ್ದೀವಿ. CM ಅವ್ರದ್ದು ಅದು ಒಂದು ಅಕ್ರಮ ಇರ್ಬೋದು, ಅದೊಂದು 20 ಕೋಟಿ ಇರ್ಬೋದು ಅಷ್ಟೇ. ಆದರೆ ಒಂದ್ ಕಡೆ ಇಡಿ, ಮತ್ತೊಂದು ಕಡೆ ಲೋಕಾಯುಕ್ತ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಪತ್ನಿಯ ಸೈಟ್ ಹಂಚಿಕೆ ಇದರ ತನಿಖೆಯನ್ನು ನಡೆಸುತ್ತಿರುವ ಬೆನ್ನಲ್ಲೇ ಇದೀಗ ಕೆಸರೆ ಗ್ರಾಮದ ಮೂಲ ಭೂಮಿ, ಇಡೀ ವಿವಾದಕ್ಕೆ ಕಾರಣವಾಗಿರುವ ಭೂಮಿ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದ ಆರೋಪಗಳು ಕೇಳೋಕೆ ಸಿಗ್ತಾ ಇದೆ. ಇದರ ಮಾಲೀಕರು ಅಂತ ಕರೆಸ್ಕೊಂಡಿರುವ ದೇವರಾಜು ಅವರ ವಿರುದ್ಧ ಅವರ ಸಹೋದರನ ಪುತ್ರಿ ಜಮುನಾ ಇದೀಗ ಆರೋಪ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ನಮ್ಮ ಚಿಕ್ಕಪ್ಪ ಸೈಟ್ ಮಾರಿರೋದು ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ, ನಾವು ಕೂಡ ಆ ಭೂಮಿಗೆ ಸಂಬಂಧಪಟ್ಟಂತೆ ಹಕ್ಕುದಾರರು, ನಮ್ಮ ಗಮನಕ್ಕೆ ತಾರದೆ ಭೂಮಿಯನ್ನ ಮಾರಾಟ ಮಾಡಲಾಗಿದೆ ಅನ್ನೋ ಆರೋಪ ಮಾಡಿದ್ದಾರೆ ಜಮುನಾ. ಪತಿ ಪಾರ್ವತಿ ಅವರಿಗೆ ಮತ್ತೊಂದು ಸಂಕಷ್ಟ